ನೋಡಿ, ಈಗ ಘಟನೆ ಯಾಕಾಗಿದೆ, ಯಾವ ಕಾರಣಕ್ಕಾಗಿದೆ, ಇವೆಲ್ಲ ಆಸ್ಪೆಕ್ಟ್ಸ್ ಏನಿದೆ ಅಲ್ಲ, ಅಥವಾ ಯಾವ್ದಾದ್ರು ನಿರ್ಲಕ್ಷ್ಯ ಇದೆಯಾ? ಯಾಕಂದ್ರೆ ಘಟನೆ ಆದ ತಕ್ಷಣ ಬಹಳಷ್ಟು ದೂರುಗಳು ಬರ್ತವೆ. ಆದರೆ ಇವೆಲ್ಲ ದೂರುಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಮಗ್ರವಾಗಿ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದೇವೆ. ವರದಿ ಆಧಾರದ ಮೇಲೆ ಇವತ್ತು ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ. ರಸ್ತೆಯಿಂದ 50 ಮೀಟರ್ ದೂರ ಇಲ್ಲ, 5 ಹುಲಿ ಸತ್ತೋಗ್ತವೆ. ನಿಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಗೊತ್ತಾಗದೆ 3 ದಿನ ಆದ್ಮೇಲೆ ಅನ್ನೋದಾದ್ರೆ ಬೇಜವಾಬ್ದಾರಿತನ ಅಲ್ವಾ ನಿಮ್ ಡಿಪಾರ್ಟ್ಮೆಂಟ್? ನೋಡಿ, ನಾನು ಈಗಾಗಲೇ ಹೇಳಿದ್ದೆ, ಯಾರು ಈ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ, ಬೇಜವಾಬ್ದಾರಿ ಮಾಡಿದ್ದಾರೆ, ಯಾರ್ದು ಜವಾಬ್ದಾರಿ ಇತ್ತು, ಇವೆಲ್ಲ ವಿಷಯಗಳು ತನಿಖೆಯಲ್ಲಿ ಬರ್ತದೆ. ಈಗಲೇ ನಾನು ಹೀಗೆ ಹಾಗೆ ಅಂತ ಹೇಳಿ ಸ್ವಲ್ಪ ತಾಳ್ಮೆಯಿಂದಿರ್ಬೇಕು. ನಾನು ಈಗಾಗಲೇ ಹೇಳಿದ್ದೇನೆ. ನೋಡಿ, ನಾವೇನು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೇವೆ, ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ ತನಿಖೆ ಮಾಡಲಿಕ್ಕೆ, ಇವೆಲ್ಲ ವಿಷಯಗಳು ಅದರಲ್ಲಿ ಸೇರಿಸಿದ್ದೇವೆ. ಸರ್, ಯಾಕಂದ್ರೆ ತಾವು ತನಿಖಾ ಸಮಿತಿಯನ್ನ ಮಾಡಿದೀರಾ. ಆ ತನಿಖಾ ಸಮಿತಿ ಅರ್ಧದಷ್ಟು ಜನ ಈಗ ಸ್ಥಳಕ್ಕೆ ಬರೋದಿಲ್ಲ, ಅವ್ರು ಇನ್ನೂ ಇಲ್ಲಿ ಬಂದಿಲ್ಲ, ಕೆಲವರು ರಜಾ ಹಾಕಿ ಹೋಗ್ತಾರೆ, ಗಂಭೀರವಾಗಿ ತಗೊಂಡಿಲ್ವಾ ಅಂತ. ತಾವು ನೆನೆ ಸಮಿತಿ ಮಾಡಿದಿರ, ಸಂತೋಷ, ಖುಷಿ. ಬಟ್ ಎಲ್ಲಿದ್ದಾರೆ ಸ್ಪಾಟ್ ಅಲ್ಲಿ ಅವರು? ಅತ್ಯಂತ ಗಂಭೀರತೆಯಿಂದ ನಾವು ಪರಿಗಣನೆ ಮಾಡಿದ್ದೇವೆ. ಈಗಾಗಲೇ ಕೆಲವೊಂದು ಅಧಿಕಾರಿಗಳು ಬಂದಿದ್ದಾರೆ, FSL ರಿಪೋರ್ಟ್ಗೆ ಕಳಿಸಿದ್ದಾರೆ. 3 ದಿವಸದಲ್ಲಿ 4 ದಿವಸದಲ್ಲಿ FSL ರಿಪೋರ್ಟ್ ಬರ್ತದೆ. ಪೊಲೀಸರು ಈಗಾಗಲೇ ತನಿಖೆ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಯಾರು ಕಾಲ್ ಡೀಟೇಲ್ಸ್ ಏನಿದೆ, ಯಾರ್ಯಾರು ಇವತ್ತು ಮೊಬೈಲ್ ಅಲ್ಲಿ ಇಲ್ಲಿ ಯಾರ್ಯಾರು ಓಡಾಡಿದ್ದಾರೆ, ಅದೆಲ್ಲವನ್ನು ಇವತ್ತು ತಗೊಳ್ತಾ ಇದ್ದಾರೆ. ಇದೆಲ್ಲ ತಗೊಂಡಿದ್ಮೇಲೆ ಯಾರು ಪೂರ್ತಿ ಕೇಳಿ, ಅದಕ್ಕೆ ಯಾರು ಕಾರಣಕರ್ತರಿದ್ದಾರೆ ಹೇಳೋದು ಪೂರ್ತಿನೂ ಮಾಡದೆ ಇವತ್ತು ಅದಕ್ಕೆ ಇವೆಲ್ಲ ತನಿಖೆ ಮಾಡಿದ ನಂತರ ಇವತ್ತು ತನಿಖಾ ವರದಿನೂ ಕೊಡ್ತಾರೆ. ಮತ್ತೆ ಯಾರು ಕ್ರಿಮಿನಲ್ ಅಂದ್ರೆ ಯಾರು ಅಪರಾಧದಲ್ಲಿ ಕೃತ್ಯ ಎಸಗಿದ್ದಾರೆ ಅಂತವರಿಗೆ ತತ್ಕ್ಷಣವಾಗಿ ಕ್ರಮ ಆಗುತ್ತೆ. ಮಾತಾಡಿದ ಪ್ರಯತ್ನ ಇಲ್ಲ ಸಚಿವರೇ. ನಿಮಗೆ ಅನ್ನಿಸ್ತಾ ಇಲ್ವಾ 5 ಹುಲಿ ಸತ್ತು 3 ದಿನ ಆದ್ರೂ? ಒಂದ್ ನಿಮಿಷ ಸಚಿವರೇ, ನೀವು ಹೇಳಿದ್ದು ಕೇಳಿದ್ದೇನೆ. ಹೇಳಿ. 5 ಹುಲಿ ಸತ್ತು 3 ದಿನ ಆದ್ರೂ ರಸ್ತೆ ಪಕ್ಕ ಇರೋ ಜಾಗದಲ್ಲಿ ನಿಮ್ಮ ಅಧಿಕಾರಿಗಳಿಗೆ ಗೊತ್ತಾಗಿಲ್ಲ ಅನ್ನೋದಾದ್ರೆ ಇದು ಬೇಜವಾಬ್ದಾರಿತನವೋ ಅಲ್ವೋ? ಅಷ್ಟು ಕೇಳ್ತಾ ಇದ್ದೀನಿ ಪ್ರಶ್ನೆ. ನೋಡಿ, ಈಗಾಗಲೇ ನಾನು ಹೇಳಿದ್ದೇನೆ, ಈ ತನಿಖೆ ಬಗ್ಗೆ ಹೇಳಿ ಉತ್ತರನು ಕೊಟ್ಟಿದ್ದೇನೆ. ಕೊಟ್ಟಿಲ್ಲ ನೀವು ಉತ್ತರ? ಪೂರ್ತಿ ಕೇಳಿ. ನಾನು ಪೂರ್ತಿ ಮಾತಾಡೋಕ್ಕಿಂತ ಮುಂಚಿತವಾಗಿ ಹೇಳಿಕ್ಕಾಗತ್ತೆ. ಇವತ್ತು ಯಾರು ಬೇಜವಾಬ್ದಾರಿ ಇದೆ, ಯಾರು ನಿರ್ಲಕ್ಷ್ಯ ಇದೆ, ಅದನ್ನು ಸೇರಿಸಿಕೊಂಡೆ ನಾವು ವರದಿ ತರಿಸಿಕೊಂಡು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೇವೆ. ಮೇಲ್ನೋಟ ಕಾಣ್ತಾ ಇಲ್ವಾ ತಮ್ಗೆ ಅಂತ ಕೇಳ್ತಾ ಇದೀವಿ. ಕಣ್ಮುಂದೆ ಕಾಣ್ತಾ ಇದೆ. ಸರ್ಕಾರದ ಒಂದು ಭಾಗವಾಗಿರೋ ಸಚಿವನಾಗಿ ಇವತ್ತು ಪ್ರತಿಯೊಂದಕ್ಕೆ ನಾನು ವರದಿ ತರಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ಆದಷ್ಟು ಶೀಘ್ರದಲ್ಲಿ ಈ ವಿಷಯದಲ್ಲೂ ವರದಿ ತರಿಸಿಕೊಂಡು ಕ್ರಮ ಜರುಗಿಸ್ತಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ರಾಜ್ಯಕ್ಕೆ ಒಂದು ಕಪ್ಪು ಚುಕ್ಕಿ ಅಂತ ಹೇಳಿ. ಯಾಕಂದ್ರೆ ನಾವು 2ನೇ ಸ್ಥಾನದಲ್ಲಿದ್ದೇವೆ, ಎಲ್ಲವೂ ಸರಿ. ಆದ್ರೆ 5 ಹುಲಿಗಳು ಒಂದಲ್ಲ ಎರಡಲ್ಲ ಈ ರೀತಿ ಸಾವನ್ನಪ್ಪಿರುವಂತದ್ದು ರಾಜ್ಯಕ್ಕೆ ಕಪ್ಪು ಚುಕ್ಕಿ ಅಂತ ಅನ್ಸಲ್ವಾ ಅಂತ? ನೋಡಿ, ಇದೊಂದು ಘೋರ ದುರಂತ ಈಗಾಗಲೇ ಹೇಳಿದ್ದೆ. ಮತ್ತೆ ಇದೊಂದು ಅಪರಾಧ ಈ ಭಾಗದ ಯಾರ ಕಡೆಯಿಂದ ಆದ್ರೂ ಅದು ಅಪರಾಧ. ಯಾರು ಅಪರಾಧಿಗಳಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳೇಬೇಕಾಗ್ತದೆ. ಈಗೇನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಸ್ತು ಮಾಡುವಂಥದ್ದು, ವಿಜಿಲೆನ್ಸ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂಥದ್ದು, ಮತ್ತೆ ಆಧುನಿಕ ಏನು ತಂತ್ರಜ್ಞಾನ ಬಳಸಿಕೊಂಡು ಡ್ರೋನ್ ಮುಖಾಂತರ ಆಗಲಿ ಅವೆಲ್ಲದ ರೀತಿಯಲ್ಲಿ ಇಂಥದ್ದು ಮರುಕಳಿಸದಂತೆ ನೋಡಿಕೊಳ್ಳುವಂಥದ್ದು, ಮತ್ತು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡಿ ಇದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ಇಲಾಖೆ ಆ ಇಲಾಖೆ ಮಾಡ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಯಾವುದೇ ಒಂದು ಅಪರಾಧ ಅವ್ರ ಜವಾಬ್ದಾರಿ ಇರ್ತದೆ, ಅವ್ರ ನ್ಯಾಯಾಲಯಕ್ಕೆ ವರದಿಯನ್ನು ಕೊಡ್ತಾರೆ. ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೂ ಗೊತ್ತಿದೆ. ನಿನ್ನೆ FIR ಆಗಿದೆ, ಈಗ ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಅದು ವಿಷಯ ನಮ್ಗೇನು ಮಾಹಿತಿ
ಮಾಹಿತಿ ಬಂದ ಮೇಲೆ ನಾವು ಮಾಧ್ಯಮದಲ್ಲಿ ತಿಳಿಸ್ತೀವಿ. ನೀವು ಮ್ಯಾಕ್ಸಿಮಮ್ ನಿಮ್ ಇಲಾಖೆ ಅಧಿಕಾರಿಗಳು ಇಷ್ಟೊಂದು ಸಮರ್ಥನೆ ಮಾಡ್ಕೋಬಾರ್ದು. ಕಣ್ಮುಂದೆ ಸೀನಿಯರ್ ಮೋಸ್ಟ್ ಲೀಡರ್ ನೋಡಿ ಕೇಳಿ, ಆಗತ್ತೆ ಇಲ್ಲ ಯಾರಿಗೂ ರಕ್ಷಣೆ ಮಾಡುವಂತ ನೀವು ಪ್ರಶ್ನೆ ಇಲ್ಲ. ಪೂರ್ತಿ ನೀವು ಮಾಡ್ತಾ ಇರೋದು ರಕ್ಷಣೆನೇ. ನೀವು ಸುಮ್ನೆ ಮಾತಾಡೋದು. ನಾ ಸುಮ್ಮನೆ ಮಾತಾಡ್ತಾ ಇಲ್ಲ. ಕಣ್ಮುಂದೆ ಮಾತಾಡ್ತಾ ರಿಸೀವ್ ಮಾಡಲ್ವಂತ ಹೇಳಿ ಜನಗಳ ಕಷ್ಟ ಕೇಳೋದಿಲ್ಲ ಮಾಧ್ಯಮದವರ ಫೋನ್ ರಿಸೀವ್ ಮಾಡಲ್ಲ. ನಿಮ್ಮ ಆಫೀಸರ್ ಕೇಳಿ, ಓಕೆ ನೀವು ಪ್ರಕರಣ ಆಗಿದ್ಮೇಲೆ ಈ ವಿಷಯ ನಮ್ ಗಮನಕ್ಕೆ ತರ್ತಾ ಇದ್ದೀವಿ. ಪ್ರಕರಣ ಆಗೋಕ್ಕಿಂತ ಮುಂಚಿತವಾಗಿ ಅಲ್ಲ ಈ ಬಗ್ಗೆ ಹೇಳ್ರಿ ಪೂರ್ತಿ. ನಾನು ಹೇಳಿಲ್ವಾ ನಿಮ್ದು? ಹೇಳಿದ್ದಾರೆ ನೀವು ವಾಯ್ಸ್ ರೈಸ್ ಹೇಳ್ರಿ, ನೀವು ಮಾಡ್ತಾ ಇದ್ದೀರಲ್ಲ. Don't raise your voice. ನೋಡಿ Don't raise your voice, minister. Don't raise your voice. ಮಿಸ್ಟರ್, ನೀವು ಅರ್ಥ ಮಾಡಿ. ನಾವು ನಿಧಾನ ಕೇಳ್ತಾ ಇದೀವಿ. ಆಯ್ತು, ಏನ್ ಹೇಳ್ತೀರಿ? ನೀವು ಥ್ಯಾಂಕ್ ಯು. ಆಯ್ತು ಆಯ್ತಪ್ಪ, ಕೇಳಿ. ನೀವು ಆ ರೀತಿಯಲ್ಲಿ ನಿಮ್ ಧೋರಣೆ ಬದಲಾವಣೆ ಮಾಡ್ಕೊಂಡು ಬದಲಾವಣೆ ಮಾಡ್ಕೊಳ್ಳಲ್ಲ. ಬೆನ್ನಿಂದ ನಿಂತ್ಕೊಳ್ಳೋದಲ್ಲ, ಮುಂದೆ ನಿಂತ್ಕೊಳ್ಳಿ. ನಿಮ್ಗೆ ಬಹಳ ಗೌರವದಿಂದ ಮಾಧ್ಯಮದವರಿಗೆ ಮುಟ್ಟಿಸ್ಬೇಕು, ಪ್ರಾಮಾಣಿಕತೆಯಿಂದ ನಿಮ್ಗೆ ಮಾಹಿತಿ ಕೊಡ್ತಾರೆ. ನಾವು ಪ್ರಾಮಾಣಿಕವಾಗಿ ಪ್ರಶ್ನೆ ಕೇಳ್ತಾ ಇದ್ದೀವಿ. ಅರ್ಥ ಆಯ್ತು. ನೀವೇನ್ ಪ್ರಶ್ನೆ ಕೇಳಿದ್ರಿ ಎಲ್ಲದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಇನ್ನು ಹೆಚ್ಚಿನ ಪ್ರಶ್ನೆಗಳು ಬೇಕಾದರೆ ವರದಿ ಬಂದ ನಂತರ ಉತ್ತರ ಕೊಡ್ತೇನೆ. ಧನ್ಯವಾದ. ಅಲ್ಲ